Dear students, welcome to Janaki Tutorials. ಇವತ್ತಿನ ದಿನ ನಾವು ನಂಬರ್ ಸೀರೀಸ್ ಬೇಸ್ ಮೇಲೆ ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿ ನಂಬರ್ ಸೀರೀಸ್ ಆನ್ ದಿ ಬೇಸಿಸ್ ಆಫ್ NET ಆ್ಯಂಡ್ KCET ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ನ ನಾವು ಸಾಲ್ವ್ ಮಾಡೋಣ ಇವತ್ತಿನ ದಿನ. ಓಕೆ, ಫಸ್ಟು ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸಿರೀಸ್ ಅಂತ ಹೇಳಿದೆ ಕ್ವಶನ್. ಕರೆಕ್ಟಾ? ಇಲ್ಲಿ ನಂಬರ್ಸ್ ಇದ್ದಾವೆ ಕೆಳಗಡೆ 4, 7, 11, 18, 29, 47 ಆ್ಯಂಡ್ ಕ್ವಶನ್ ಮಾರ್ಕ್ 123 ಆ್ಯಂಡ್ 199. ಕರೆಕ್ಟಾ? ಸೊ ಇದರಲ್ಲಿ ಕ್ವಶನ್ ಮಾರ್ಕಲ್ಲಿರೋ ಪ್ಲೇಸಲ್ಲಿ ಯಾವ ನಂಬರ್ ಬರ್ಬೋದು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಮಾಡೋಣ ನಾವು, ಫಸ್ಟ್ ಈ ಥರ ಕ್ವಶನ್ಸ್ ಇತ್ತು ಅಂತಂದರೆ ಒಂದು ಯಾವ ಬೇಸ್ ಮೇಲೆ ಇರ್ತಾವೆ ಅಂದರೆ ಡಿಫ್ರೆನ್ಸಸ್ನ ನೋಡಬೇಕು. ಕರೆಕ್ಟಾ? ಸೊ ಈ ಥರ ಡಿಫ್ರೆನ್ಸಸ್ನ 4 to 7, 7 to 11, 11 to 18 ಈ ಥರ ಡಿಫ್ರೆನ್ಸಸ್ನ ನೋಡಬೇಕು. ಡಿಫ್ರೆನ್ಸಸ್ ನೋಡಾದ್ಮೇಲೆ ಒಂದು ಐಡಿಯಾ ಬರುತ್ತೆ. ಇಲ್ಲಪ್ಪ ಅಂತಂದರೆ ಒಂದು ಅಸ್ಯೂಮ್ ಮಾಡಬೇಕು, ಒಂದು ಸ್ಕ್ವೇರ್ಸ್ ಇರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ 4 ಆಯಿತಾ, 2 ಸ್ಕ್ವೇರ್ ಈಸ್ 4, ರೈಟ್? 2 ಸ್ಕ್ವೇರ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಈ ಥರ 2 ಸ್ಕ್ವೇರ್ ಐತಿ. ಸೊ ಇಟ್ ಈಸ್ ಈಕ್ವಲ್ಸ್ ಟು 2 into 2, ದಟ್ ಈಸ್ 4. ಹೌದಾ? ನೆಕ್ಸ್ಟು 3 ಸ್ಕ್ವೇರ್ ಇದ್ದರೆ ದಟ್ ಈಸ್ ಈಕ್ವಲ್ಸ್ ಟು 3 into 3, ನಾಟ್ 3 into 2, 3 into 3 ಅದೇ ನಂಬರ್ಗೆ ಇನ್ನೊಂದು ಸತಿ ಮಲ್ಟಿಪ್ಲೈ ಮಾಡಬೇಕು ಅಂತ ಅದು, ದಟ್ ಈಸ್ 9. ಸೊ ಈ ಥರ ಸ್ಕ್ವೇರ್ ಅಂದರೆ, ಹೌದಾ? ಸೊ ಇನ್ ಕೇಸ್ 4 ಸ್ಕ್ವೇರ್ ಇದ್ದರೆ 4 into 4 ದಟ್ ಈಸ್ ಈಕ್ವಲ್ಸ್ ಟು ಕರೆಕ್ಟ್ 16. ಹಾಂ ಸರ್, ಈ ಕ್ವಶನಲ್ಲಿ ನೋಡೋಣ ಏನು ಬರ್ಬೋದು ಆನ್ಸರ್ಸು ಅಂತ. ಫಸ್ಟ್ ಏನು ಮಾಡೋಣ ನಾವು, ಡಿಫ್ರೆನ್ಸಸ್ನ ನೋಡೋಣ ಎಷ್ಟಿದೆ ಅಂತಂದು ಹೇಳಿ. 4 and 7. ಸೊ ಈ 4 and 7ಅಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ಬೋದು? 4 ಅಂದರೆ 5, 6, 7, 3. ಕರೆಕ್ಟಾ? ಓಕೆ, 3. ನೆಕ್ಸ್ಟ್ ಇಲ್ಲಿ 7 ಆದಮೇಲೆ 8, 9, 10, 11, 4 ಆಯಿತಾ? ಓಕೆ. ದೆನ್ 11 to 18 ಅಂದರೆ ಅಲ್ಲೆಷ್ಟಾಗುತ್ತೆ? 11 to 18 ಅಂದರೆ ಅಲ್ಲಿ 7 ಆಗುತ್ತೆ. ನೆಕ್ಸ್ಟ್ 18 to 29 ಅಂದರೆ 11. ದೆನ್ 29 to 47 ಅಂತಂದರೆ 29, 39, 49 ದಟ್ ಈಸ್ 18 ಅಲ್ಲ? ಹೌದಾ? ಸರಿ, ಈ ಡಿಫ್ರೆನ್ಸಸ್ ಅಮೌಂಟ್ಸ್ನೆಲ್ಲ ನೋಡಿದರೆ ಏನಂತ ಅನ್ನಿಸ್ತದೆ? 3 ಅದ, 4, 7, 11, 18. ಸೊ ಹಾಗೆ ಥಿಂಕ್ ಮಾಡಿ ನೋಡಿರಿ, ಎಲ್ಲ ಡಿಫ್ರೆನ್ಸಸ್ಸು ಸೇಮ್ ಇಲ್ಲ. ಹೌದಾ? ಸರಿ, ಇನ್ನೂ ಒಂದು ಬರುತ್ತೆ. ಈ ಡಿಫ್ರೆನ್ಸಸ್ನ ನೋಡಿದರೆ, ಸೊ ಈ 3 ನಂಬರು ಯಾವ ನಂಬರ್ಗೂ ಯಾವ ನಂಬರಿಂದನೂ ಕ್ಯಾನ್ಸಲ್ ಆಗೋಲ್ಲ. ಹೌದಾ? 3 ಅನ್ನೋದು 3ಇಂದನೇ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಥರನೂ ನಂಬರ್ಸ್ ಇರ್ತವೆ. ಹೆಂಗಂದರೆ ಫಾರ್ ಎಕ್ಸಾಂಪಲ್ 1, 3, ದೆನ್ 5 ಯಾವ ನಂಬರಿಂದನಾದರೂ ಕ್ಯಾನ್ಸಲ್ ಆಗುತ್ತಾ? ನೋ. ಇವಾಗ 5 ಅನ್ನೋ ನಂಬರು ಯಾವ ನಂಬರಿಂದನೂ ಕ್ಯಾನ್ಸಲ್ ಆಗೋಲ್ಲ. ಹೇಗೆ ನೋಡಿರಿ, ಯಾವ ನಂಬರಿಂದ ಕ್ಯಾನ್ಸಲ್ ಆಗ್ಬೋದು? ನೋ, 1ಇಂದ ಆಗುತ್ತಾ? 2, 3, 4, ನೋ, 5ಇಂದನೇ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ 7, ಲೈಕ್ 8 ಅಂದರೆ 8 2ಇಂದನೂ ಕ್ಯಾನ್ಸಲ್ ಆಗುತ್ತೆ, 4ಇಂದ. ಸೊ ಅದು ಕನ್ಸಿಡರ್ ಆಗೋಲ್ಲ. 9 ಬರೋಲ್ಲ, 10 ಬರೋಲ್ಲ, 11 ಬರುತ್ತೆ ನೋಡಿರಿ. ಸೊ ಆ ಥರನೂ ಡಿಫ್ರೆನ್ಸಸ್ ಇರ್ತವೆ. ಆ ಥರ ಡಿಫ್ರೆನ್ಸ್ ಇದ್ದರೆ ನೆಕ್ಸ್ಟು ಯಾವ ನಂಬರಿಂದನೂ ಕ್ಯಾನ್ಸಲ್ ಆಗೋಲ್ಲ ಅಂತ ನಂಬರ್ಸ್ನ ಅಲ್ಲಿ ಹಾಕಬೇಕು ಡಿಫ್ರೆನ್ಸಲ್ಲಿ. ಇಲ್ಲೇನಿದೆ? 3 ಇದೆ. 3 ನೆಕ್ಸ್ಟು 4 ಇದೆ. 4 ಅನ್ನೋದು 2 2s 4 ಬರುತ್ತೆ. ಹೌದಾ? ನೆಕ್ಸ್ಟ್ ನಂಬರ್ ಏನಿದೆ? 7 ಇದೆ. ನೆಕ್ಸ್ಟ್ 11 ಇದೆ. ಸೊ ಒಂಥರ ಅಸ್ಯೂಮ್ ಮಾಡ್ತಾ ಹೋದಾಗ ಇಲ್ಲಿ ಏನಂತ ಬರ್ಬೋದು? ಈ 3 ಏನೈತಲ್ಲ, 3 + 4, 7 ನೆಕ್ಸ್ಟ್ ನಂಬರ್. ಕರೆಕ್ಟಾ? 7 + 4, 11 ನೆಕ್ಸ್ಟ್ ನಂಬರ್ ಬಂತಾ? ದೆನ್ ಅದೇ ಥರ ಇದು ಆಗ್ಬೋದಾ? 11 + 18 ಎಷ್ಟಾಯಿತು? 29 ಆಯಿತು. ಸೊ 29 + 47. ಹೌದಾ? 29 + 47 ಮಾಡಿದರೆ ಎಷ್ಟಾಗುತ್ತೆ? 29 + 47, 29 + 47 ನೋಡಿರಿ ಎಷ್ಟಾಯಿತು? 9 + 7 ಈಸ್ 16, ದೆನ್ 4 + 2 ಈಸ್ 6, 1, 7, 76. ಸೊ ಆನ್ಸರ್ಸ್ ಬಿಕಮ್ 76. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇನ್ ಡೀಟೇಲ್ಡ್ ಸೊಲ್ಯೂಷನ್ ಬೇಕು ಅಂದರೆ ಇಲ್ಲಿದೆ ನೋಡಿರಿ. ಓಕೆ, ಇದನ್ನ ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನೆಕ್ಸ್ಟ್ ನಂಬರ್ ಇನ್ ದ ನಂಬರ್ ಸಿರೀಸ್ ಅಂತಂದು ಹೇಳಿದೆ. ಸೇಮ್
ಸೊ ಇವಾಗ ನೋಡಿರಿ ಡಿಫ್ರೆನ್ಸಸ್ನ. ಸೊ ನಾನಿಲ್ಲಿ ಇನ್ನೊಂದು ಸತಿ ಬರಿತೀನಿ. 48, 24, 72, 36, 108. ನೆಕ್ಸ್ಟ್ ನಂಬರ್ ಬೇಕು. ಸರಿ, ಫಸ್ಟ್ ಏನು ಹೇಳಿದೆ ನಾನು, ಸ್ಕ್ವೇರ್ ಆಗುತ್ತಾ ನೋಡ್ರಿ ಅಂತ ನಂದೆ, ಹೌದಾ? ಸೊ ಇಲ್ಲಿ ಯಾವುದೂ ಸ್ಕ್ವೇರ್ ಆಗೋ ಲಕ್ಷಣ ಕಾಣಿಸ್ತಿಲ್ಲ. ನೆಕ್ಸ್ಟ್ ಏನು ಮಾಡೋಣ, ಒಂದು ನಂಬರ್ಗೆ ಇನ್ನೊಂದು ನಂಬರ್ನ ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತಾ ನೋಡಿರಿ. ನೋಡಿರಿ 8 + 4 12, 72 ಆಯಿತು. ಓಕೆ, ಇದೇನು 72. ನೆಕ್ಸ್ಟು ಈ ಯಾವುದು ಈ ನಂಬರ್ಗೆ ಈ ನಂಬರ್ನ ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತಾ? ನೋ. ಇಲ್ಲೇನೋ 72 ಬಂತು. ದೆನ್ ಅದೇ ಥರ ನಾನೊಂದು ನಂಬರ್ ಮಿಸ್ ಮಾಡಿದ್ದೀನಾ? ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ, ಅಸ್ಯೂಮ್ ದಟ್ ಎರಡೆರಡು ಗ್ರೂಪ್ ಮಾಡಿ ನೋಡಿರಿ, ಕರೆಕ್ಟಾ? ಈ 48 ಡಿವೈಡೆಡ್ ಬೈ 2 ಮಾಡಿದ್ರೆ 24 ಬಂತಾ? ಕರೆಕ್ಟ್. ದೆನ್ ಅದೇ ಥರ ಈ 72 ಡಿವೈಡೆಡ್ ಬೈ ಮಾಡಿದರೆ ಈ 36 ಬಂತಾ? ಎಕ್ಸಾಕ್ಟ್ಲಿ. ಸೊ ಹಂಗಾದ್ರೆ 108 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 54. ಸೊ ಆಪ್ಷನ್ ಡಿ ಈಸ್ ಆನ್ಸರ್. ನೋಡೋಣ ಆನ್ಸರ್ ಏನಂತ. ಕರೆಕ್ಟ್, ಆಪ್ಷನ್ ಡಿ ಈಸ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ನಂಬರ್ that occurs in the series 1, 7, 17, 31, 49. ಸೇಮ್ ಕ್ವಶನ್, ಹೌದಾ? ಸೊ ಅಂದರೆ ನೆಕ್ಸ್ಟ್ ಸಿರೀಸಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟರೆ ಇಲ್ಲೇನಿದೆ, 3 ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿರಿ ಅಂತಂದು ಹೇಳಿದೆ ಆಪ್ಷನ್ಸಲ್ಲಿ, ಹೌದಾ? ನಮಗೇನು ಗೊತ್ತು, ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ, ಅಲ್ಲೊಂದು ನಂಬರ್ ಬರುತ್ತೆ ಅಂತ ಅಷ್ಟೇ ನಮ್ಮ ಅಸಂಪ್ಷನ್. ನೋ, ಇದ್ರದ್ದು ನೆಕ್ಸ್ಟ್ ಸಿರೀಸಲ್ಲಿ ಏನೇನೆಲ್ಲ ಆನ್ಸರ್ಸ್ ಬರ್ಬೋದು ಅದನ್ನು ಈ ABCDE ಅನ್ನೋ ಆಪ್ಷನ್ಸಲ್ಲಿ ಇದ್ದಾವೆ. ಆ ಆಪ್ಷನ್ಸ್ ಯಾವ್ಯಾವು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿರಿ ಅಂತ ಕೊಟ್ಟಾರೆ, ಹೌದಾ? ಸೊ ಇವಾಗ ಏನು ಮಾಡೋಣ, ನಾನು ಇನ್ನೊಂದು ಸತಿ ಬರ್ಕೊತೀನಿ ಅದನ್ನು. ಯಾವುದು? 1, 7, 49, ಹೌದಾ? ಸರಿ, ಈ ನಂಬರ್ಸ್ ಒಳಗಡೆ ಡಿಫ್ರೆನ್ಸಸ್ನ ನೋಡೋಣ ಫಸ್ಟು, ಎಷ್ಟಾಗ್ಬೋದು ಅಂತಂದು. ಫಸ್ಟ್ ಏನು ಮಾಡೋಣ, ಡಿಫ್ರೆನ್ಸಸ್ನ ನೋಡೋಣ. ಸೊ ಎಷ್ಟಿದೆ ನೋಡ್ರಿ ಇಲ್ಲಿ ಡಿಫ್ರೆನ್ಸು? 6. ನೆಕ್ಸ್ಟು 10. ದೆನ್ 31 - 17 ಎಷ್ಟಾಯಿತು? 14. ನೆಕ್ಸ್ಟು 31, 49 ಇದೆ, ಹೌದಾ? 18. ಸೊ ಇಲ್ಲಿ ನೋಡಿರಿ ಡಿಫ್ರೆನ್ಸಸ್ಸು 4 ಇದೆ ಅಲ್ವಾ? ಸೊ ಹಾಗಂದ್ರೆ ಏನಾಗುತ್ತೆ, ಇದರಿಂದ ನೆಕ್ಸ್ಟು 4 ಡಿಫ್ರೆನ್ಸ್ ಇರುತ್ತೆ. ಹಾಗಂದ್ರೆ ಎಷ್ಟಾಗುತ್ತೆ? ಇಲ್ಲಿ 22 ಬರುತ್ತೆ, ಹೌದಾ? ಸರಿ, ಈ 49 + 22 ಎಷ್ಟಾಗುತ್ತೆ? 11, 4 + 2 + 1 ದಟ್ ಈಸ್ 7, 4, 6, 7, 71, ಹೌದಾ? ನೆಕ್ಸ್ಟ್ ನಂಬರ್ 71 ಆಯಿತಾ? ನೋ. ಸರಿ, ನೆಕ್ಸ್ಟ್ ನಂಬರ್ ನೋಡೋಣ ಎಷ್ಟಾಗುತ್ತೆ ಅಂತ. ಓಕೆ, ಚೂರು ಕೆಳಗಡೆ ಬರಿತೀನಿ ನೋಡಿ. 71 ಇದೆ, ಕರೆಕ್ಟಾ? ಓಕೆ, 71 ಇಲ್ಲಿ 22 ಇದೆ. 22 ಪ್ಲಸ್ ಎಷ್ಟು? 4 ಅಲ್ಲ? ಎಷ್ಟಾಯಿತು? 26. ಸರಿ, ಈ 26ನ ಆ್ಯಡ್ ಮಾಡಬೇಕು 71ಗೆ. ಎಷ್ಟಾಗುತ್ತೆ? 7 ಆ್ಯಂಡ್ 9, 97 ಆಯಿತಾ? 97. ಓಕೆ, ಸಿ ಆಪ್ಷನ್ ಇದೆ. ಅಂದರೆ ಆನ್ಸರ್ ಏನಾಗ್ಬೋದು? ಇದು ಆಗ್ಬೋದು, ಬಿ ಆಗ್ಬೋದು, ದೆನ್ 4th ಒನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಸಿರೀಸ್ ನೋಡೋಣ. 97 ಪ್ಲಸ್ ಇವಾಗ ಎಷ್ಟಾಗಬೇಕು? 30 ಅಲ್ವಾ? ಓಕೆ, ಗುಡ್. 97 + 30 ದಟ್ ಈಸ್ 127 ಆಯಿತಾ? 127 ಡಿ ಆಪ್ಷನ್ ಆಯಿತಾ? ಹಾಗಂದರೆ ಯಾವುದಾಗ್ಬೋದು ನೋಡಿರಿ, ಸಿ ಆ್ಯಂಡ್ ಡಿ ಎಲ್ಲಿದೆ? ಓಕೆ, 2ರಲ್ಲಿದೆ, 2ನಲ್ಲೂ ಇದೆ, 4ರಲ್ಲೂ ಇದೆ. ಓಕೆ, ನೆಕ್ಸ್ಟ್ ಸಿರೀಸ್ 34 ಆ್ಯಡ್ ಮಾಡಬೇಕಲ್ವಾ? ಇವಾಗ 127, 97 ಈಸ್ ಆನ್ಸರ್. ನೆಕ್ಸ್ಟ್ 127 + 34 ಎಷ್ಟಾಯಿತು? 7 + 4 ಈಸ್ 11, 2 + 3 ಈಸ್ 5, 5 + 1 ಈಸ್ 6, 161. ಹಾಗಂದರೆ ಈನು ಆನ್ಸರ್.
ಸಿ ಡಿ ಇ ಯಾವ ಆಪ್ಷನ್ ಇದೆ ನೋಡಿ, ಬಿ ಸೆಕೆಂಡ್ ಒನ್ ಅಲ್ಲ. ಓಕೆ, ಸೆಕೆಂಡ್ ಒನ್ ಈಸ್ ಅ ಆನ್ಸರ್. ನೋಡೋಣ ಆನ್ಸರ್ನ. ಕರೆಕ್ಟ್, ಬಿ ಈಸ್ ಅ ಆನ್ಸರ್. See the next question. Find the next term in the series given below. ಸೊ ಸೇಮ್ ಕ್ವಶನ್, ಹೌದಾ? ಇಲ್ಲಿ ಏನೋ ಆಪ್ಷನ್ ಕೊಟ್ಟಿಲ್ಲ, ಸೊ ಅದು ಆಪ್ಷನ್ಸು ಯಾಕೋ ಇರಲಿಲ್ಲ ಅಲ್ಲಿ, ಎಕ್ಸ್ಟ್ರಾ ಕ್ವಶನ್ನು. ನೋಡೋಣ ಸಾಲ್ವ್ ಮಾಡಿ. ಸೊ ಸೇಮ್ ಡಿಫ್ರೆನ್ಸ್ ನೋಡ್ಕೊಳ್ಳೋಣ ಫಸ್ಟಿಗೆ. ಏನಿದೆ 2, 10, 30, 68, 130. ನೋಡಿದರೆ ಏನು ಅನ್ನಿಸ್ತದ? ಡಿಫ್ರೆನ್ಸು ಇಲ್ಲಿ 8 ಆಗುತ್ತೆ, 10, ದೆನ್ 38, ನೆಕ್ಸ್ಟು ಫುಲ್ ಗ್ಯಾಪ್ ಭಾಳ ಆಗುತ್ತಲ್ಲ, ಸೊ ಡಿಫ್ರೆನ್ಸ್ ಅಂತೂ ಆಗೋಲ್ಲ. ಹಾಗೆ ಸ್ಕ್ವೇರ್ನ ಟ್ರೈ ಮಾಡಿ ನೋಡೋಣ. 1 ಸ್ಕ್ವೇರ್ ಈಸ್, ನೋಡೋಣ ಸ್ಕ್ವೇರ್ನ ಟ್ರೈ ಮಾಡಿ. 1 ಸ್ಕ್ವೇರ್ ಈಸ್ 1 ಆಗುತ್ತೆ, ಹೌದಾ? 2 ಸ್ಕ್ವೇರ್ ಈಸ್ 4, 3 ಸ್ಕ್ವೇರ್ ಈಸ್ 9. ನೋ, ಬರೋಲ್ಲ. ಕ್ಯೂಬ್ ಟ್ರೈ ಮಾಡಿ ನೋಡೋಣ. 1 ಕ್ಯೂಬ್ ಈಸ್ 1, ಕರೆಕ್ಟಾ? 1 ಕ್ಯೂಬ್ ಈಸ್ 1. 2 ಕ್ಯೂಬ್ ಈಸ್ 2 ಕ್ಯೂಬ್ ಅಂದರೆ ಹೆಂಗೆ ಮಾಡಬೇಕು? ಓಕೆ, 1 ಕ್ಯೂಬ್ ಹೇಳ್ತೀನಿ ನಾನು ಫಸ್ಟಿಗೆ ಹೆಂಗೆ ಮಾಡ್ಬೇಕಂತ ಹೇಳಿ. 1 ಕ್ಯೂಬ್ ಹೆಂಗೆ ಮಾಡ್ತಾರೆ? 1 ಕ್ಯೂಬ್ ಈಕ್ವಲ್ಸ್ ಟು 1 ಇಂಟು 1 ಇಂಟು 1 ಈಕ್ವಲ್ಸ್ ಟು 1. 2 ಕ್ಯೂಬ್ ದಟ್ ಈಸ್, ಕ್ಯೂಬ್ ಅಂದರೆ 3 ರೀ, ಹೌದಾ? 3 ಟೈಮ್ಸ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ, ಹೌದಾ? ಏನಾಯ್ತಲ್ಲಿ? 2 ಇಂಟು 2 ಇಂಟು 2, 2 2s 4, 4 2s 8 ಈಸ್ ಆನ್ಸರ್. ಆ ಥರ 3 ಕ್ಯೂಬ್ ಇತ್ತಂದರೆ ಏನು ಬರುತ್ತೆ? 3 ಕ್ಯೂಬ್ ಇದ್ದರೆ 3 ಇಂಟು 3 ಇಂಟು 3 ದಟ್ ಈಸ್ 3 3s 9, 9 3s 27, ಈ ಥರ. ಓಕೆ, ನೋಡೋಣ ಇಲ್ಲಿ ಏನಂತ ಬರುತ್ತೆ ಅಂಥೇಳಿ. ಇಲ್ಲೇನಿದೆ? 1 ಕ್ಯೂಬ್ ಮಾಡೋಣ ಫಸ್ಟ್ಗೆ. 1 ಕ್ಯೂಬ್ ಈಕ್ವಲ್ಸ್ ಟು ದಟ್ ಈಸ್ 1, ಹೌದಾ? ನೆಕ್ಸ್ಟ್ 2 ಕ್ಯೂಬ್ ಮಾಡಿದರೆ 2 ಕ್ಯೂಬ್ ಈಸ್ 8 ಬರುತ್ತಲ್ಲ, ಮೇಲ್ ಮಾಡೀನಿ. ನೆಕ್ಸ್ಟು 3 ಕ್ಯೂಬ್ ಮಾಡಿದರೆ 3 3s 9, 9 3s 27. ಸೊ ಇಲ್ಲಿ ನೋಡ್ರಿ, ಏನೋ 1 ಪ್ಲಸ್ 1 ಕ್ಯೂಬ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 2 ಬರುತ್ತಲ್ಲ. ಓಕೆ, 8ಗೆ ಪ್ಲಸ್ 1 ಮಾಡಿದರೆ 10 ಆಗಲ್ಲ, ಪ್ಲಸ್ 2 ಮಾಡಿದರೆ ಆಗುತ್ತಲ್ಲ. ಓಕೆ, ದೆನ್ 27ಗೆ ಪ್ಲಸ್ 3 ಮಾಡೋಣ. ಇಲ್ಲಿ 1 2 3 ದಟ್ ಈಸ್ 30. ಓ ನೈಸ್, ಹಾಗಾದರೆ ಇದೇ ಥರ ಆಯಿತು. 3 ಕ್ಯೂಬ್ ಆಯಿತಾ? 4 ಕ್ಯೂಬ್ ಮಾಡಿದರೂ ಅದೇ ಆನ್ಸರ್ ಬರುತ್ತೆ. 4 ಕ್ಯೂಬ್ ಈಕ್ವಲ್ಸ್ ಟು 4 4s 16, 16 4s ಎಷ್ಟು ನೋಡೋಣ? ಎಷ್ಟು? 16 4s 16 ಇಂಟು 4 ದಟ್ ಈಸ್ 64. 64 ಪ್ಲಸ್ ಎಷ್ಟು? ಇಲ್ಲಿ 3 ಆದಮೇಲೆ 4, 68. ಓ ನೈಸ್, ಕರೆಕ್ಟ್. ನೆಕ್ಸ್ಟು 5 ಕ್ಯೂಬು. 5 ಕ್ಯೂಬ್ ಈಸ್ 5 5s 25, 25 5s 125, 125 ಇಂಟು ಪ್ಲಸ್ 4 ಅಲ್ಲ, ಸಾರಿ, ಎಷ್ಟು? ಪ್ಲಸ್ 5, ಹೌದಾ? ಎಷ್ಟು? 125 ಪ್ಲಸ್ 5 ದಟ್ ಈಸ್ ಈಕ್ವಲ್ಸ್ ಟು 130. ಹಾಗಿದ್ರೆ ನೆಕ್ಸ್ಟ್ ಟರ್ಮ್ ಏನಾಗ್ಬೋದು ಹೇಳಿ? ಕರೆಕ್ಟ್, 6 ಕ್ಯೂಬ್ ದಟ್ ಈಸ್ ಎಷ್ಟಾಗುತ್ತೆ ನೋಡ್ರಿ? 6 ಇಂಟು 6 ಇಂಟು 6 216 ಪ್ಲಸ್ 216 ಪ್ಲಸ್ 6 ದಟ್ ಈಸ್ 222. ಆನ್ಸರ್ ಈಸ್ 222. ಸೊಲ್ಯೂಷನ್ ನೋಡೋಣ. ಎಸ್, ಕರೆಕ್ಟ್. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸಮ್ಸ್ನ ನೋಡೋಣ. ಥ್ಯಾಂಕ್ ಯು.